ಆಹಾ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಅವಾಗ ಬಂದ್ಬಿಟ್ಟು ಟೈಮು Hey Chenna, welcome to my guys. 4:30 ಅರ್ಲಿ ಮಾರ್ನಿಂಗ್. ಅರ್ಲಿ ಮಾರ್ನಿಂಗ್ 4:30 ಊರಿಗೆ ಹೊರಟಿದ್ವಿ. ಇವಾಗ ಏನೋ ಇದ್ದಿದ್ದೀನಿ, ಫ್ರೆಶ್ ಅಪ್ ಆಗಬೇಕು. ನಿದ್ದೆಲ್ಲ ಕರೆಕ್ಟಾಗಿ. ಬನ್ನಿ ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಗೈಸ್ ಇವಾಗೆಲ್ಲ ರೆಡಿಯಾಗಿದ್ದೀವಿ. ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಯಾರು ಈಗ ಅದೆಲ್ಲ ಹೇಳ್ತದ ನಾವು. ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈಗ ಹೋಗೋದಷ್ಟೇ, ಆಟ ಕರ್ಕೊಂಡ್ಬರ್ಬೇಕು. ಫುಲ್ ಚಳಿ ಐತೆ ಹೊರಗಡೆ, ಹೊರಗೆ ಚಳಿ ಐತೆ. ಅವನು ತರುಣನು ಬಂದಿದ್ದಾನೆ, ಅವನು ಫ್ರೆಶ್ ಅಪ್ ಆಗ್ತಾನೆ ಈಗ. ಫ್ರೆಶ್ ಅಪ್ ಆಗಿ ತರುಣವ್ರ ಅಮ್ಮ ಹತ್ರ ಹೋಗೋಣ ಅಂತ ಹೇಳ್ದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಗೈಸ್ ಟೈಮಲ್ಲಿ 5 ಗಂಟೆ ಆಯಿತು, 5 o'clock. ಇವ್ರ ಅಮ್ಮನ ನೋಡ್ಬೇಕಂತವನು, ಇಲ್ಲಾಂದ್ರೆ ಬರಲ್ಲ ಅಂತ ಬೆಂಗಳೂರಿಗೆ. 5 ಗಂಟೆ ಆಯಿತು, 5 o'clock. ಬರ್ರಿ ಅವ್ರ ಅಮ್ಮನ ಹತ್ರ ಹೋಗೋಕೆ ಕರ್ಕೊಂಡು ಹಂಗೆ ಆಟ ಕರ್ಕೊಂಡು ಡೈರೆಕ್ಟ್ ಬರೋಣ ಮನೆ ಹತ್ರ. ಬರ್ರಿ. ಬೇಡ ಬಿಡು, ಅದೇ ಹತ್ರ 38%. ಹಾಲು ಕುಡಿತಿದ್ದೀವಿ, ಹಾಲು. ಬರೀ ಇಂಥದೆಯ ಇರುತ್ತೆ. ಬಾಯ್ ಬಾಯ್ ಎಲ್ರಿಗೂ ಬಾಯ್ 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 ಬಾಯ್. ಮನೆ ಬಿಟ್ಟು so irritating guys. ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ರೈಲ್ವೆ ಸ್ಟೇಷನ್. ಗೈಸ್ ಈಗ ಟೈಮ್ ಬಂದ್ಬಿಟ್ಟು 6:12 ಅನಿಸುತ್ತೆ. 6:15 ಆಯಿತು ಆಲ್ರೆಡಿ. ಟ್ರೈನ್ ಬರೋ ಟೈಮಿಂಗು 15 ನಿಮಿಷ, 4 ಗಂಟೆ ಹೋಗುತ್ತೆ ಟ್ರೈನು. D12 ನಮ್ಮದು D12. ಇವಳೊಬ್ಳು ಕಣಪ್ಪ, ಈಗ ಒಂದು 10 ನಿಮಿಷ ಬಿಟ್ಟಿರಲ್ಲ ನಮ್ಮಂತೂ 30 ಸರಿ ಫೋನ್ ಮಾಡ್ತಾಳೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಗಂಡ್ಸಾಗಿದೆ ನಮ್ದು D12 ಲಾಸ್ಟ್ ಆಗೈತೆ. ಎಲ್ಲಿ ಹೋಗ್ತೀರಾ ಹೇಳ್ರಿ? D14 ಅಂತ ಐತಿದ್ರಾಗೆ. ಈಗ D12 ಲಾಸ್ಟ್ ಐತೆ. D14 ಅಂದ್ರೆ ಯಾವುದು? ಅಲ್ಲಿ ಮುಂದೆ ಇಲ್ಲಿ ಅದಲ್ಲ, ಅದು RRB ಅಂತ ಐತೆ. D14 ಇಲ್ಲ. ಇಷ್ಟೇ ಕಳ್ಸಿರೋದವನು. ಟ್ರೈನ್ ಅರೈವ್ಡ್. ಅದೇ ನಮ್ದು, ಅದೇ ಬಗ್ಗೆ ನಮ್ದು. ಎಷ್ಟು ರೌಂಡ್ ಕೇಳೋಣ. ಐದು D14 ಐದು ಆಯ್ತು ಬಾ. D14 ಐತೆ ಗೈಸ್. D14 ಇದೆ. ಹೇಳಿಲ್ಲ, ಅದು ಕರೆಕ್ಟ್ ಇರಲ್ಲ ಕೋಚು. ಕನ್ಫ್ಯೂಸ್ ಆಗುತ್ತೆ ಗೈಸ್. ನಾವು D12 ಅಂತ ಲಾಸ್ಟ್ ಇತ್ತು ಇಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಟ್ರೈನ್ ಬಂದಾಗ D14 ಇದೆ. ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಟ್ರಾವೆಲಿಂಗ್ ಸಪ್ರೇಟು, ಅಂದರೆ ಒಂದು 3 ಸೀಟ್ ಎಕ್ಸ್ಟ್ರಾ ಮುಂದಿಟ್ಟಿಂದ. ನೈಸ್ ಕುತ್ಕೊಂಡಿದ್ದೀವಿ, ಸೀಟ್ ಸಿಕ್ಕಿದೆ. ಗೈಸ್ ತುಮಕೂರಲ್ಲಿ ಸ್ಟಾಪ್ ಮಾಡಿದ್ದಾರೆ, ಕೆಳಗೆ ಇಳಿದಿದ್ದೀನಿ. ಹಂಗೆ ಸುಮ್ಮನೆ ಕೆಳಗೆ ಇಳಿದಿದ್ದೀನಿ ತುಮಕೂರಲ್ಲಿ. ಕೂತು ಬೇಜಾರು. ಫಿಲಮ್ ನೋಡ್ತಿದ್ದೆ, ಮೂವಿ ನೋಡ್ತಿದ್ದೆ. ಗೈಸ್ ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್.
ಯಶವಂತಪುರ ರೈಲ್ವೆ ಸ್ಟೇಷನ್ ಹಿಂಗೆ ಕಡೆ ಯಶವಂತಪುರ ರೈಲ್ವೆ ಸ್ಟೇಷನ್. ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗೋದು. ಇದು ಯಶವಂತಪುರ ಸ್ಟಾಪ್ ಲಾಸ್ಟ್. ಗೈಸ್ ಇವಾಗ ಕ್ಯಾಬ್ ಇಳಿದ್ವಿ. ಇದೇ ಬಿಲ್ಡಿಂಗು. ಡೈರೆಕ್ಟ್ ನಮ್ಮ ಬ್ರದರ್ ಅವರ ಆಫೀಸ್ ಮನೆಗೆ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಡೈರೆಕ್ಟ್ ನಮ್ಮ ಅಣ್ಣ ಹೋಗ್ತಿದ್ದೀನಿ. ಅಲ್ಲಿ ಲೇಟ್ ಬಂದು ಯಾರೋ ಆಫೀಸ್ ಹೋಗ್ಬಿಟ್ಟು ಅಲ್ಲಿಂದ ಗಾಡಿ ಇಸ್ಕೊಂಡು ಡೈರೆಕ್ಟ್ ನಮಗೆ ಮೀಟ್ ಮಾಡ್ಬೋದು. ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಊಬರ್ ಇದೆ ಕಂಪ್ನಿ ನಮ್ಮ ಮಾವ ಅವ್ರದ್ದು. ಓಮ್ ಗ್ರೂಪ್ಸ್ ಪೇಂಟ್ ಕಂಪ್ನಿ, ಆ್ಯಕ್ಚುಲಿ ಪೇಂಟ್ದು ಕಂಪ್ನಿ. ಒಳಗಿದನ್ನೆಲ್ಲ ಗೊತ್ತಿಲ್ಲ. ಇದ್ದಾರೆ ನೋಡಿ, ಇಲ್ಲೇ ಕೂತವನೊಬ್ಬನೇ. ಏನು ಬ್ರೋ, ಹೌ ಆರ್ ಯು? ಫಸ್ಟ್ ಟೈಮ್ ಬ್ಲಾಗಲ್ಲಿ ನಮ್ಮ ಶರಣ್ ಬರ್ಬೋದು. ಬೈ ಬಾಯ್. ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಳ್ಳಲ್ಲಿ ಹಾಂ ಸರಿ. ಇಲ್ಲ ಹಾಕ್ಸ್ತೀನಿ. ಹಾಂ ಸ್ಕ್ಯಾನರ್ ಕಳಿಸು. ಹಾಂ ಆಮೇಲೆ ಹೇಳು. ಆಯ್ತು, ಸ್ಕ್ಯಾನರ್ ಕಳಿಸು. ಎಷ್ಟು ಹಾಕ್ಸ್ಬೇಕು? 251. 251 LP ಕ್ರಾಸು. ಹಾಂ, ಇಲ್ಲೇ ಕಾರ್ನರಲ್ಲಿ ಇದೆ. ಹಾಂ ಸರಿ, ಬಾಯ್ ಬಾಯ್. ಬಾಯ್ ಬಾಯ್ ಗೈಸ್. ಗಾಡಿ ಇಸ್ಕೊಂಡೆ, ಹೆಲ್ಮೆಟ್ ಅದರಲ್ಲಿದೆ. ಹಾಂ ಬನ್ನಿ ಹೋಗೋಣ. ಗಾಡಿ ಎಲ್ಲ ಐತೆ. ಗಾಡಿ ಇಲ್ಲಿದೆ, ವಿಗೋ. ಇದೇ ಗಾಡಿ. ಗೈಸ್ ಇದು ನಮ್ಮ ಒಂದು ಆಫೀಸ್. ಇದು ಅವ್ರ ಕ್ಯಾಬಿನ್, ಮೇನ್ ಆಫೀಸ್. ಅಲ್ಲಿ ಕೂತ್ಕೊಳ್ಳೋದು. ಇದು ಇಲ್ಲಿ ಮೀಟಿಂಗ್ ಮಾಡ್ತಾರೆ. ಏನಾರು ಪ್ರಾಜೆಕ್ಟ್ ಬಿಸ್ನೆಸ್ ಬಗ್ಗೆ ಮೀಟಿಂಗ್ ಇದ್ದರೆ ಇಲ್ಲಿ ಮೀಟಿಂಗ್ ಮಾಡ್ತಾರೆ. ಸಿಂಪಲಾಗಿ ಮಸ್ತಾಗಿದೆ. ಇದು ವಾಶ್ರೂಮು. ಇಲ್ಲ, ಇದು ವರ್ಕರ್ಸ್ ಏರಿಯಾ. ಇದು ಅವ್ರು ಮಾಡಿರೋ ಪ್ರಾಜೆಕ್ಟ್ಗಳು ಇವೆಲ್ಲ. ಇಷ್ಟು ಒಂದು ಮಾರ್ಕೆಟಿಂಗ್ ಆ್ಯಡ್. ಆ ಕಡೆ ಎಲ್ಲ ಫುಲ್ಲು ಪೇಂಟ್ಸು. ಆ ಕಡೆ ಒಂದು ರೂಮ್ ಇದೆ, ಎಲ್ಲ ಪೇಂಟ್ಸ್ ಆ ಕಡೆ ಇರೋದೆಲ್ಲ. ಸ್ಟಾಕ್ಸ್ ಚೆನ್ನಾಗಿದೆಯಾ? ಗಾಯ್ಸ್ ಎಲ್ಲ ವರ್ಕ್ ಮುಗಿಸ್ಕೊಂಡು ಎಲ್ಲ ನಾನು ಕೆಲಸ ಮುಗಿಸ್ಕೊಂಡು ಬಂದೆ ವಾಪಸ್ಸು. ಆಫೀಸಲ್ಲಿದ್ದೀನಿ. ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ರ್ಯಾಪಿಡೋ ಬರುತ್ತೆ, ವೆಯ್ಟಿಂಗ್. ನಾನು ಹಂಗೆ ಇಲ್ಲಿ ಯಾವುದಾದ್ರು ಶ್ರೀ ಬಾಲಾಜಿ ಕ್ರಿಯೇಷನ್ಸಲ್ಲಿ 3 ಟೀ ಶರ್ಟ್ಸ್ ತೊಗೊಂಡಿದ್ದೀನಿ ಕಮ್ಮಿ ರೇಟಿಗೆ. ನೋಡಿರಿ, ಯಾಕೋ ತಿಕ್ಕ ಎಲ್ಲ ಮಾತಾಡ್ತಾನೆ ಶರಣ್. ಶರಣ್ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ರ್ಯಾಪಿಡೋ ಬರುತ್ತೆ. ರ್ಯಾಪಿಡೋ ಬುಕ್ ಮಾಡ್ಕೊಂಡು ಬಂದು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಬಂದಾಯಿತು. ಇದೇ ಬಿಲ್ಡಿಂಗ್ ಗಾಯ್ಸ್. 3 ಟೀ ಶರ್ಟ್ ತೊಗೊಂಡಿದ್ದೀನಿ. ಮತ್ತೆ ಸಮಾಚಾರ, ಏನೋ ಸಮಾಚಾರ ಹೇಳ್ರಿ ಕೇಳೋಣ. ನಮ್ಮದೇನಿಲ್ಲ, ನಮ್ಮ ಸಮಾಚಾರ ಏನಿಲ್ಲ, ಎಲ್ಲ ನೀವೇ ಹೇಳಬೇಕು. ಬೇಜಾರು ಏನಿಲ್ಲ. ಸ್ವಲ್ಪ ಯಾಕೋ ಹೊಟ್ಟೆ ಸರಿ ಇಲ್ಲ. ಮಟನ್ ತಿಂದು ಒಂದು 2-3 ದಿವಸ ಮಟನ್ ತಿಂದ್ಬಿಟ್ಟೆ. ಸೊ ಹೊಟ್ಟೆ ಸರಿ ಇಲ್ಲ. ತಲೆ ಎಲ್ಲ ಕೆದರೋಗಿದೆ. ಹೊಟ್ಟೆ ಹೊರಗಡೆ ಫುಡ್ ತಿನ್ನೋ ಹತ್ತಿರ
ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ನೆಕ್ಸ್ಟ್ ಮ್ಯಾಗಿ ತಿಂದು ಚೆನ್ನಾಗಿತ್ತು. ಈಗ ನಾವು ಸ್ವಲ್ಪ ಲೈಟಾಗಿ ವರ್ಕೌಟ್ ಮಾಡಬೇಕು, ಫ್ಯಾಟ್ ವರ್ಕೌಟ್ ಮಾಡಬೇಕು. ನಮ್ಮ ಬುಗುಲಿ ಬುಗುಲಿ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ನೋಡಿ ಅತ್ತೆ ಮಗಳು ಒಪ್ಕೊಳ್ಳಿ ಅಂತ ಬಾಡಿ ಬಿಲ್ಡ್ ಮಾಡ್ತಿದ್ದಾನೆ. ಬಟ್ ನಾನಂತೂ ಒಪ್ಕೊಳ್ಳೋದಿಲ್ಲ. ಯಾರಾದಿದೆ ನನಗೆ ಕಮೆಂಟ್ ಮಾಡಿ. ಹುಡುಗಿನ ಹುಡುಕ್ತಿದ್ದಾನೆ ಇವನು. ನೋಡಿ ಫುಲ್ ಬಾಡಿ ಬಿಲ್ಡ್ ಮಾಡ್ತಿದ್ದಾನೆ. ಕಮಿಟೆಡ್ ಆಗಿದ್ದೀನಿ, ನೋಡಿ ಕೆಡಿಸ್ಕೊಂಬಿಡ್ರಿ. ಐ ಆಮ್ ಕಮಿಟೆಡ್. ಮತ್ತೆ ಆದ್ರೂ ಯಾಕೋ ಶೋಕಿ ಮಾಡ್ತಾ ಇದೆಯಾ? ಫಾರ್ ಮೈ ಪರ್ಸ್ಪೆಕ್ಟಿವ್. ಓ ಮೈ ಗಾಡ್, ನೋಡಿ guys, ನೋಡಿ ಫುಲ್ ಸ್ವೆಟ್ ಆಗಿದ್ದಾನೆ. ಫುಲ್ ಸ್ವೆಟ್ ಆಗಿದ್ದಾನೆ. ಮಮ್ಮಿ ನಾವು ಫಿಟ್ ಅನ್ಸ್ಬೇಕಾನೆ. ಹೌದು ತಾನೆ? ನಿಮ್ಮ ಹುಡುಗಿ ನೋಡ್ಬೇಕಲ್ಲ ಪ್ಲೀಸ್. ಇದು ನಮ್ಮ ಹುಡುಗಿಗೋಸ್ಕರ. ಅಪ್ಪ ದೇವ್ರೇ, ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ಗೊತ್ತಿಲ್ಲ. ಮಾಡ್ಕೊಂತಿರೋದು ನಮ್ಮ ಹುಡುಗಿಗೋಸ್ಕರ ಗೈಸ್, ಇನ್ಯಾವುದಕ್ಕೆ ಗೈಸ್. ಬಂದ ಕೊನೆಗೂ ವೆಯ್ಟ್ ಮಾಡಿಸಿ ಬಂದ ಕೊನೆಗೂ. ಸರಿ ಹೋಗೋಣ. ವಿಡಿಯೋ ಮಾಡಬೇಕಾ? ಮಚ್ಚ ವ್ಲಾಗಲ್ಲಿ ಅಂದ್ಕೊಂಡಿದ್ದೀವಿ ನಾವು ಹೆಮ್ಮೆಯಿಂದ. ತುಂಬ ಜನ ಪಾಪ ಕೇಳಿದ್ರು ತರುಣೆಲ್ಲಿ ಅಂತ. ಅವ್ರ ಹೆಸರು ಕಮೆಂಟ್ ಹಾಕಿದ್ರು ಹೆಸರಿಗೆ. ಅವನು ಪಾಪ ಹೇಳಿದ್ದ ಒಂದ್ಸರಿ ನಮ್ಮ ವ್ಲಾಗಲ್ಲಿ ಬಾ ಅಂತ. ಸೊ ಅದಕ್ಕೆ ಇವತ್ತು ಕಾಲನ್ನು ಕೂರಿಸ್ಕೊಂಡು ಬಂದಿದ್ದೀನಿ. ಗೈಸ್ ವಿ ಅರೈವ್ಡ್ ಅಷ್ಟೇ. ಅರೈವ್ಡ್ ಸಾಬಾಸ್. ನೋಡಿದ್ರೇನೆ 60 ಹೊಡೆದಂಗೆ. This is my laptop. 7 laptop. 7 laptop. ಏನು ಹೇಳ್ತಾನೆ ಅವನು ಅಂತ. ನಮ್ಮ